ಹಾಯ್ ಎಲ್ರಿಗೂ ನಮಸ್ಕಾರ. ಗೌಡ್ರ ಮನೆ ಮಿಕ್ಸ್ಡ್ ಮಸಾಲ ಯೂಟ್ಯೂಬ್ ಚಾನಲಿಂದ. ಇಲ್ಲಿ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಬಿರಿಯಾನಿ ಪೌಡ್ರು ಮಾಡಿ ಇಟ್ಕೊಂಡಿರೋದು ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಅಂತ. ಇದರಲ್ಲಿ ನಾನು ಏನೇನು ಬೇಕು ಅದನ್ನು ಹೇಳ್ಬಿಡ್ತೀನಿ. ಮೆಣಸು 150 ಗ್ರಾಮ್ ತೊಗೊಂಡಿದ್ದೀನಿ, ಚಕ್ಕೆ 100 ಗ್ರಾಮು, ಲವಂಗ 25 ಗ್ರಾಮು, ಅನಾನಸ್ ಹೂವು 25 ಗ್ರಾಮು, ಜಾಪತ್ರೆ 25 ಗ್ರಾಮು, ಸೋಂಪು 25 ಗ್ರಾಮು, ಜೀರಿಗೆ 25 ಗ್ರಾಮು, ಏಲಕ್ಕಿ 25 ಗ್ರಾಮು, ಮೊಗ್ಗು ಮರಾಠ ಮೊಗ್ಗು 25 ಗ್ರಾಮು. ಇಷ್ಟು ಐಟಮ್ ತೊಗೊಂಡಿದ್ದೀನಿ. 1 2 3 4 5 6 7 8 9 ಮಸಾಲ ಐಟಮ್ ತೊಗೊಂಡಿದ್ದೀನಿ. ಈ 9 ಮಸಾಲ ಐಟಮ್ ಯೂಸ್ ಮಾಡಿಕೊಂಡು ಹೇಗೆ ಬಿರಿಯಾನಿ ಪೌಡ್ರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು 150 ಗ್ರಾಮ್ ಮೆಣಸನ್ನ ಹುರ್ಕೋತಾ ಇದ್ದೀನಿ ಫಸ್ಟು. ಒಂದೊಂದೇ ನಿಧಾನಕ್ಕೆ ಸಣ್ಣ ಉರಿಲಿ ಹುರ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಇದನ್ನು ಆಲ್ ಇನ್ ಒನ್ ಮಿಕ್ಸ್ಡ್ ಮಸಾಲ ಅಂತಲೇ ಹೇಳ್ಬೋದು. ಇದನ್ನು ಒಂದೊಂದೇ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಹಂಗಾಗಿ ನಿಧಾನ ಹುರ್ಕೋತಾ ಇದ್ದೀನಿ ಒಂದೊಂದೇ. ಈಗ ನೆಕ್ಸ್ಟ್ ನಾನು 100 ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ ಹುರ್ಕೊಳ್ಳೋಕ್ಕೆ. ಇದನ್ನು ಹುರ್ಕೊಂಬಿಡೋಣ. ಚಕ್ಕೆ ಆಯ್ತು. ಇವಾಗ ನೆಕ್ಸ್ಟು ಲವಂಗ ಹಾಕೋತಾ ಇದ್ದೀನಿ 25 ಗ್ರಾಮು. ಮೆಣಸು 150 ಗ್ರಾಮ್ ತೊಗೊಂಡ್ರೆ ಚಕ್ಕೆ 100 ಗ್ರಾಮ್ ತೊಗೊಂಡು 100 ಗ್ರಾಮ್ ತೊಗೊಂಡಿದ್ದೀನಿ. ಮಿಕ್ಕಿದೆಲ್ಲ 25 ಗ್ರಾಮ್ ತೊಗೊಂಡಿದ್ದೀನಿ. ಈಗ ಲವಂಗ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಮರಾಠ ಮೊಗ್ಗು ಹಾಕೋತಾ ಇದ್ದೀನಿ 25 ಗ್ರಾಮು. ನೆಕ್ಸ್ಟ್ ನಾನು 25 ಗ್ರಾಮ್ ಅನಾನಸ್ ಹೂವು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಬಿಡೋಣ. ಇದನ್ನು ಆಲ್ ಇನ್ ಒನ್ ಅಂತ ಯಾಕೆ ಹೇಳಿದೆ ಅಂತಂದರೆ, ವೆಜ್ಜು ಮತ್ತು ನಾನ್ ವೆಜ್ಜು ಯಾವುದೇ ರೀತಿಯಾದಂಥ ರೈಸ್ ಬಾತ್ಗಳಿಗಾದರೂ ಯೂಸ್ ಮಾಡ್ಕೋಬೋದು. ಬಿರಿಯಾನಿಗಂತೂ ತುಂಬ ಸಖತ್ತಾಗಿರುತ್ತೆ. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು 25 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಬಿಡೋಣ. ನೆಕ್ಸ್ಟ್ 25 ಗ್ರಾಮ್ ಸೋಂಪು, 25 ಗ್ರಾಮ್ ಏಲಕ್ಕಿ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಜಾಪತ್ರೆ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಯಾಕಂದರೆ ಇದು ಕಹಿ ಬರುತ್ತೆ ಸ್ವಲ್ಪ ಹಾಕ್ದಾಗೆಲ್ಲ. ಹಂಗಾಗಿ ನಾನು 25 ಗ್ರಾಮ್ ಫುಲ್ ಹಾಕ್ತಿಲ್ಲ, ಒಂದು 10 ಗ್ರಾಮ್ ಹಾಕ್ತಾಯಿದ್ದೆ. ಯಾಕಂದರೆ ಇದು ಪರಿಮಳಕ್ಕೋಸ್ಕರ ಹಾಕ್ತಾ ಇರೋದು. ಒಂದು 10 ಗ್ರಾಮ್ನಷ್ಟು ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ 25 ಗ್ರಾಮ್ ಹಾಕೋಬೋದು, ನಿಮ್ಗೆ ಇಷ್ಟ ಇರೋದು. ಇವಾಗ ಇಷ್ಟನ್ನು ಹುರ್ಕೊಂಡಿದ್ದಾಗಿದೆ. ಇದು ಹಾರಕ್ಕೆ ಬಿಡೋಣ ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಹೇಗಾಗುತ್ತೆ ಪೌಡ್ರು ನೋಡೋಣ. ಇವಾಗ ತಣ್ಣಗಾಗಿದೆ, ಪೌಡ್ರ್ ಮಾಡ್ಕೊಬಿಡೋಣ. ನಾವು ಮನೇಲೇ ಮಿಕ್ಸಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ಳೋಣ. ಯಾಕಂದರೆ ಚಕ್ಕೆ ಎಲ್ಲ ಇರುತ್ತೆ. ಹಾಗಾಗಿ ಎಷ್ಟು ಚೆನ್ನಾಗಿದೆ ಪೌಡ್ರು. ನೀವು ಎಷ್ಟು ತಿಂಗಳಾರು ಗಟ್ಟಲೆ ಬೇಕಾದ್ರೆ ಇಟ್ಕೋಬೋದು. ಎಲ್ಲ ಆಲ್ ಇನ್ ಒನ್ ಗರಂ ಮಸಾಲ ಅಂತಲೇ ಹೇಳ್ಬೋದು. ನೋಡಿ, ಟ್ರೈ ಮಾಡಿ. ಈ ಪೌಡ್ರ್ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಗೌಡ್ರ ಮನೆ ಮಿಕ್ಸ್ಡ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.